ಎಲ್ರಿಗೂ ನಮಸ್ಕಾರ. ಬಾರ್ಲೆ ಅಕ್ಕಿದು ಒಂದು ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ. ಅದರಲ್ಲಿ ಯಾವ ರೀತಿ ವಿಟಮಿನ್ಸು, ಪ್ರೋಟೀನ್ಸ್ ಇದೆ ಅಂದ್ಬಿಟ್ಟು ಖಂಡಿತ ಹೋಗಿ ಚೆಕ್ ಮಾಡಿ. ಅದರಲ್ಲಿ ತುಂಬ ಉಪಯುಕ್ತವಾದ ಒಂದು ವಿಟಮಿನ್ಸ್, ಪ್ರೋಟೀನ್ಸ್ ಇದೆ. ಇದನ್ನು ಏನಕ್ಕೆ ತಿನ್ನಬೇಕು ಅಂತ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ. ನಂತರದಲ್ಲಿ ಈ ಒಂದು ಬಾರ್ಲೆ ಅಕ್ಕಿನ ಒಂದು ಸೂಪ್ ಮಾಡೋದು ಹೇಗೆ ಅಂತ, ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಬಾರ್ಲೆ ಅಕ್ಕಿ ಬೇಗ ಬೇಯಲ್ಲ. ರಾತ್ರಿ ಇಡೀ ನೆನೆ ಇಟ್ಟು ಬೆಳಗ್ಗೆ ಒಂದು 10 ವಿಷಲ್ ಹಾಕಿದ್ರೂ ಕೂಡ ಈ ಒಂದು ಬಾರ್ಲೆ ಅಕ್ಕಿ ನೆನೆಯಲ್ಲ. ಹಾಗಾಗಿ ಈ ಒಂದು ಈಸಿ ಮೆಥಡಲ್ಲಿ ಮಾಡೋದ್ರಿಂದ ಬೇಗ ಒಂದು ಸೂಪ್ ತಯಾರಾಗುತ್ತೆ. ನಾನು ಈ ಒಂದು ಬಾರ್ಲೆ ಅಕ್ಕಿನ ಏನು ಬಾಣಲೆಲಿ ಹಾಕಿ ನೀಟಾಗಿ ಕೆಂಪುಗೆ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಇದನ್ನು ಒಂದು ರವೆ ರೀತಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಹೆಚ್ಚಿನದಾಗಿ ಪ್ರೋಟೀನ್, ವಿಟಮಿನ್ಸ್ ಜಾಸ್ತಿ ಇರುತ್ತೆ, ನಾರಿನ ಅಂಶ ಇರುತ್ತೆ. ನಂತರದಲ್ಲಿ ವಿಟಮಿನ್ B1, B2, B3, B6, B9 ಈ ಥರ ವಿಟಮಿನ್ಸ್ ಇರುತ್ತೆ. ನೋಡ್ಬೋದು, ನಾನು ಈ ಒಂದು ಗ್ರೈಂಡ್ ಮಾಡಿಕೊಂಡೆ. ಇದು ರವೆ ರೀತಿಯಲ್ಲಿದೆ. ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಡೈಲಿ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಶುಗರ್ ಇರೋರು ತೊಗೊಬೋದು, BP ಇರೋರು ತೊಗೊಬೋದು. ಆಲ್ರೆಡಿ ನಾನು ಅದನ್ನು ಹೇಳಿದ್ದೀನಿ, ಶುಗರ್ ಇರೋರು ಯಾಕೆ ತೊಗೊಬೋದು, BP ಇರೋರು ಹೇಗೆ ತೊಗೊಬೋದು ಅಂತ. ಅತಿ ಆಯಾಸ ಆದಾಗ, ಎಕ್ಸಸ್ ಆಫ್ ಹೀಟ್ ಆದಾಗ ಈ ಒಂದು ಗಂಜಿನಾಗಲಿ, ಈ ಒಂದು ಸೂಪ್ನಾಗಲಿ ತೊಗೊಬೋದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಇಲ್ಲಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಂತರದಲ್ಲಿ ಇದಕ್ಕೆ ನಾನು ತರಕಾರಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ತರಕಾರಿ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಾನು ಕಡಲೆ ಬೀಜ, ಹೆಸರು ಕಾಳು ರಾತ್ರಿಯೇ ನೆನೆ ಇಟ್ಟಿದ್ದೆ. ನಂತರ ಕ್ಯಾರೆಟು, ಹುಳ್ಳಿಕಾಯಿ ಹಾಕಿ ಇದ್ರ ಜೊತೆಲಿ ನಾನು ಏನು ಬಾರ್ಲೆ ಅಕ್ಕಿಯಲ್ಲಿ ಪೌಡ್ರು ಮಾಡ್ಕೊಂಡಿದ್ದೆ ಅದನ್ನು 2 ಸ್ಪೂನ್ ಹಾಕಿ ನೀಟಾಗಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ಬೇಯಲಿಕ್ಕೆ ಬಿಟ್ಟು ನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಬೇಗನೆ ಆಗುತ್ತೆ ಈ ಸೂಪಂತೂ. ಹಾಗಾಗಿ ಇದನ್ನು ಬೇಗ ಕ್ವಿಕ್ಕಾಗಿ ಮಾರ್ನಿಂಗ್ ಹೊತ್ತು ಮಾಡಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀವಿ. ಈ ಒಂದು ಸೂಪ್ನಾಗಲಿ, ಗಂಜಿ ಆಗಲಿ. ನೀವು ಜಾಂಡೀಸ್ ಇರೋರು ಪ್ರತಿನಿತ್ಯ ಎಳೆನೀರು ಗಂಜಿ ಥರ 10 ಗ್ಲಾಸು ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮ್ಮ ಆಯಾಸನೂ ಕಡಿಮೆ ಆಗುತ್ತೆ. ನಿಮ್ಮಲ್ಲಿರೋ ಅಂಥ ಏನು ಯೆಲ್ಲೋ ಕಲರು ಕೂಡ ಹೊರಗಡೆ ಹೋಗುತ್ತೆ. ನಾನು ಸ್ವಲ್ಪ ರುಚಿಗೆ ಒಂದು ಚೂರು ಮೆಣಸಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇವಾಗ ಈ ಸೂಪ್ ರೆಡಿಯಾಗಿದೆ. ಈ ಥರ ಮಾಡಿ ಕುಡೀರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಸೂಪು ತುಂಬ ಆರೋಗ್ಯಕರವಾದದ್ದು. ಈ ಒಂದು ಬಾರ್ಲೆ ಅಕ್ಕಿದು ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೋಗಿ ಚೆಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.